ಇನ್ನು ಕೊಲ್ಲಿ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಸವಾರರ ಜೇಬನ್ನು ಸುಡ್ತಾ ಇದೆ. ಇದು ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗ್ತಾ ಇದೆ. ಶೆಲ್ ಪೆಟ್ರೋಲ್ ಬೆಲೆಯಲ್ಲಿ ಲೀಟರ್ಗೆ 6 ರೂಪಾಯಿ ಏರಿಕೆ ಆಗಿದೆ. ಡೀಸೆಲ್ ಬೆಲೆಯಲ್ಲಿ 4 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ. ಕಳೆದ ವಾರವೂ ಇವ್ರು ಜಾಸ್ತಿ ಮಾಡಿದ್ರು ಶೆಲ್ನವರು, ಅದಾದ್ಮೇಲೆ ನಯಾರದವರು ಕೂಡ ಜಾಸ್ತಿ ಮಾಡಿದ್ರು. ಈಗ ಶೆಲ್ ಪೆಟ್ರೋಲ್ ಬಂಕ್ನವರು ಇದು 2ನೇ ಸಲ, ಫಸ್ಟ್ ಅಲ್ಲ, ಮೊದಲಿಗೆ ಆರಂಭ ಮಾಡಿದ್ದೆ ಇವರು, ಅದಾದ್ಮೇಲೆ ನಯಾರ, ಅಗೇನ್ ಶೆಲ್ ಪೆಟ್ರೋಲ್ ಬಂಕ್ನ ಸರದಿ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹಾಗಾದ್ರೆ ಮತ್ತೆ ಬೇರೆ ಬೇರೆ ಕಡೆಯೂ ಹೆಚ್ಚಳ ಆಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ವಾಹನ ಸವಾರರಿಗೆ ಹೊರೆ ಆಗ್ತಾ ಇದೆ. ದಿನೇ ದಿನೇ ಬೆಲೆ ಏರ್ತಾ ಇದ್ರೆ ಜೀವನ ಮಾಡೋದು ಹೆಂಗೆ ಅಂತ ಅಳಲು ತೋಡ್ಕೋತಾ ಇದ್ದಾರೆ ವಾಹನ ಸವಾರರು. ಈಗ ಮೊನ್ನೆ ಇದ್ದಂತಹ ಸುಂಕವನ್ನ ಕೈ ಬಿಟ್ಟಿದ್ದೀವಿ ಅಂತ ಹೇಳ್ತು ಕೇಂದ್ರ ಸರ್ಕಾರ. ಅಂದ್ರೆ ಅದು ಬಂಕ್ಗಳಿಗೆ ಒಂದು ಅನುಕೂಲ ಮಾಡಿಕೊಡುತ್ತೆ. ಜನರಿಗೆ ನೇರವಾಗಿ ಅದು ದುಡ್ಡು ಉಳಿಸ್ಲಿಲ್ಲ ಅಂದ್ರೂ ಬಂಕ್ನವರಿಗೆ ಸಮಾಧಾನ ಮಾಡುತ್ತೆ. ಹಾಗಾಗಿ ಪೆಟ್ರೋಲ್ ಬಂಕ್ನವರು ನಮ್ಗಳಿಗೆ ಅದರ ಬೆಲೆ ಏರಿಕೆ ಮಾಡಲ್ಲ ಅಂತ ಇದ್ರು. ಇದು ಇದ್ದಕ್ಕಿದ್ದಂತೆ ಈಗ 6 ರೂಪಾಯಿ ಪೆಟ್ರೋಲ್ನಲ್ಲಿ, 4 ರೂಪಾಯಿ ಡೀಸೆಲ್ನಲ್ಲಿ ಏರಿಕೆ ಮಾಡ್ತಾ ಇದ್ದಾರೆ. ನಾವು ಏನೂ ಮಾಡೋಕ್ಕಾಗಲ್ಲ, ಹಾಕಿಸ್ಕೊಳ್ಳೇಬೇಕು ಇವ್ರು ಏರಿಕೆ ಮಾಡ್ತಾ ಇದ್ದಂತೆ. ಬಟ್ ರೀಸನ್ ಏನು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಅಲ್ಲಿ ಏನೇ ಯುದ್ಧ ಆಗ್ತಾ ಇದ್ರು ನಮ್ಮ ಕಚ್ಚಾ ತೈಲದ ಹಡಗುಗಳು ಸರಾಗವಾಗಿ ಬರ್ತಾ ಇದೆ ಅಂತ ಸುದ್ದಿ ಬರ್ತವೆ. ಅದಾದಮೇಲೆ ತಲೆ ಕೆಡಿಸ್ಕೋಬೇಡಿ, ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಇನ್ನೂ ಕೂಡ ಹತ್ತತ್ರ 80-85 ದಿನಕ್ಕಾಗುವಷ್ಟು ಶೇಖರಣೆ ಇದೆ ಅಂತಾರೆ. ಇಷ್ಟೆಲ್ಲ ಆದರೂ ಕೂಡ ಏರುಪೇರು ಯಾಕೆ ಆಗ್ತಾ ಇದೆ? ಒಂದೊಂದೇ ಬಂಕ್ನವರು ದಿನ ಕಳೆದಂತೆ ವಾರಕ್ಕೊಬ್ಬೊಬ್ರು ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಈ ವಾರ ನಮ್ದಾ, ಮುಂದಿನ ವಾರ ಅವ್ರು ಜಾಸ್ತಿ ಮಾಡ್ತಾರೆ, ಅದ್ರ ಮುಂದಿನ ವಾರ ಇನ್ನೊಬ್ರು. ಶೆಲ್ಲು, HP ಅವರು, ನಯಾರದವರು, ಹೀಗೆ ಒಬ್ಬೊಬ್ಬರೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣಗಳು ಅನುಮಾನವನ್ನು ಮೂಡಿಸ್ತಾ ಇದೆ. ಕಾರಣ ಏನು ಅನ್ನುವಂಥದ್ದೇ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ.